ತುರುವೇಕೆರೆಯಲ್ಲಿ ಅಸ್ಪೃಶ್ಯತೆಯ ಗೋಡೆ ಕೆಡವಿದ ತಹಸೀಲ್ದಾರ್. ಗೋಣಿ ತುಮಕೂರು ಗ್ರಾಮದಲ್ಲಿ ತಹಸೀಲ್ದಾರ್ ಕುಂ-ಇ ಅಹಮದ್ ಅವರ ಖಡಕ್ ಆಕ್ಷನ್. ದಲಿತ ನವ ಜೋಡಿಗೆ ದೇಗುಲ ಪ್ರವೇಶ, ಅಡ್ಡಿಪಡಿಸಿದವರಿಗೆ ಕಾನೂನು ಪಾಠ. ಬಸವಣ್ಣನವರ ತತ್ವ ನೆನಪಿಸಿ ಜಾತಿ ವ್ಯವಸ್ಥೆಗೆ ಚಾಟಿ ಬೀಸಿದ ಅಧಿಕಾರಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ನೋಡಿ, 21ನೇ ಶತಮಾನದಲ್ಲೂ ಮಾಸದ ಜಾತಿ ಪದ್ಧತಿಯ ಕಳಂಕಕ್ಕೆ ತುರುವೇಕೆರೆಯಲ್ಲಿ ಆಡಳಿತ ಯಂತ್ರ ಚಾಟಿ ಬೀಸಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ಕಳೆದ 4-5 ದಿನಗಳಿಂದ ಹೊಗೆಯಾಡ್ತಾ ಇದ್ದ ದಲಿತ ದೌರ್ಜನ್ಯದ ಕಿಚ್ಚಿಗೆ ತಹಸೀಲ್ದಾರ್ ಎಂಎನ್ ಕುಂ-ಇ ಅಹಮದ್ ತಣ್ಣೀರು ಎರಚಿದ್ದಾರೆ. ಕಳೆದ 4-5 ದಿನಗಳಿಂದ ಹೊಗೆಯಾಡ್ತಾ ಇದ್ದ ದಲಿತ ದೌರ್ಜನ್ಯದ ಕಿಚ್ಚಿಗೆ ತಹಸೀಲ್ದಾರ್ ಎಂಎನ್ ಕುಂ-ಇ ಅಹಮದ್ ತಣ್ಣೀರು ಎರಚಿದ್ದಾರೆ. ಗ್ರಾಮದ ಅಧಿದೇವತೆ ಶ್ರೀ ಆದಿಶಕ್ತಿ ಅರಸಮ್ಮ ದೇವಿ ದೇವಸ್ಥಾನಕ್ಕೆ ನವವಧೂವರರ ಪ್ರವೇಶಕ್ಕೆ ಇದ್ದ ಅಲಿಖಿತ ನಿರ್ಬಂಧವನ್ನ ಮುರಿದು ದಲಿತ ಸಮುದಾಯದ ನವಜೋಡಿಯನ್ನ ಸಕಲ ಮರ್ಯಾದೆಯೊಂದಿಗೆ ದೇಗುಲದ ಗರ್ಭಗುಡಿಯ ಮೆಟ್ಟಿಲ ತನಕ ತಹಸೀಲ್ದಾರ್ ಕರೆದೊಯ್ದಿದ್ದಾರೆ. ಗ್ರಾಮದಲ್ಲಿ 2 ಸಮುದಾಯಗಳ ನಡುವೆ ಏರ್ಪಟ್ಟಿದ್ದ ಸಂಘರ್ಷದ ವಾತಾವರಣವನ್ನ ತಿಳಿಗೊಳಿಸಲು ಖುದ್ದು ಅಖಾಡಕ್ಕಿಳಿದ ತಹಸೀಲ್ದಾರ್ ಕುಂ-ಇ ಅಹಮದ್ ದೇವಸ್ಥಾನದ ಮುಂಭಾಗದಲ್ಲಿ ಅಧಿಕಾರಿಗಳ ಸಭೆ ಮಾಡಿದ್ರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಜಾತೀಯತೆ ತೊಲಗಿಸಲು ಶ್ರಮಿಸಿದ್ರು. ಆದರೆ ಇಂದಿಗೂ ಇಂತಹ ತಾರತಮ್ಯ ನಡೀತಾ ಇರುವುದು ದುರಾದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಾನೂನು ಮೀರುವವರಿಗೆ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಅರಸಮ್ಮ ದೇವಿ ದೇವಾಲಯ ಮುಜರಾ ಇಲಾಖೆಗೆ ಸೇರಿತ್ತು. ಇಲ್ಲಿ ಪೂಜೆ ಸಲ್ಲಿಸಲು ಎಲ್ಲರಿಗೂ ಸಮಾನ ಹಕ್ಕಿದೆ. ಯಾವುದೇ ಪಂಥ ಅಥವಾ ಜಾತಿಯ ಹೆಸರಲ್ಲಿ ನಿರ್ಬಂಧ ಹೇರುವುದು ಕಾನೂನು ಬಾಹಿರ ಅಂತ ಸವರ್ಣೀಯರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಮ್ದೆಲ್ಲ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ತುಮಕೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾದರೂ ಮೌಢ್ಯ ಆಚರಣೆ ಮಾಡೋದಾಗ್ಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇದು ನಮ್ಮ ಸರ್ಕಾರಿ ಮುಜರಾ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾ ಇಲಾಖೆಯಿಂದ ಬರೆಸಿದ್ದೀವಿ. ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾದ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್ಗಳನ್ನ ಮಾಡ್ತೀವಿ. ಮತ್ತು ಇಲ್ಲಿ ನಾಳೆ ನಮ್ಮ ತಂಡದ ವತಿಯಿಂದ ನಾವು ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಇಲ್ಲಿ ನಾಟಕ ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ನಾವೆಲ್ಲ ಅಧಿಕಾರಿಗಳು ಎಲ್ಲ ಬರ್ತಾರೆ. ಇಲ್ಲಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಸಹಕರಿಸಬೇಕು. ಇದು ಮುಜರಾ ಇಲಾಖೆ ಸೇರಿದಂಥ ಒಂದು ದೇವಸ್ಥಾನ. ಸಂವಿಧಾನದ ಅಡಿಯಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದೇ ಕಾನೂನು ಬಾಹಿರವಾಗಿದೆ, ವಿರೋಧ. ಅದನ್ನು ಮಾಡೋಂಗಿಲ್ಲ. ಅಂಥವರ ವಿರುದ್ಧ ಕಠಿಣವಾದ ಶಿಕ್ಷೆ ಆಯ್ತದೆ, ಗೊತ್ತಾಯ್ತಾ? ಹಾಗಾಗಿ ಎಲ್ಲರೂ ಗ್ರಾಮಸ್ಥರಲ್ಲಿ ಎಲ್ರಿಗೂ ಮನವರಿಕೆ ಮಾಡ್ಕೊಳ್ತೇವೆ. ಯಾರು ಅಂಥ ವ್ಯಕ್ತಿಗಳೇನಾದ್ರು ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಬಂಧಿಸ್ತೀವಿ. ಈಗಾಗಲೇ ಬಂಧಿಸಿದ್ದೀವಿ ನಾವು. ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ನ ಕೈಗೊಂಡಿದ್ದಾರೆ. ನಮ್ಮ ದೇವಸ್ಥಾನ ಅರ್ಚಕರು ಯಾರಿದ್ದಾರೆ ಅವರು ಮುಜರಾ ಇಲಾಖೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಯಾವುದೇ ಸಾರ್ವಜನಿಕರು ಯಾರೇ ಬಂದು ಅವರಿಗೆ ಮುಕ್ತವಾದ ಪೂಜೆಗೆ ಅವಕಾಶ ಕಲ್ಪಿಸ್ಬೋದು, ಗೊತ್ತಾಯ್ತಾ? ಪೂಜೆ ಈಗ ತದನಂತರ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ನವ ಜೋಡಿ ಹಾಗೂ ಅವರ ಪೋಷಕರನ್ನ ದೇವಸ್ಥಾನದ ಒಳಗೆ ಕರೆದೊಯ್ದು ಪೂಜೆ ಸಲ್ಲಿಸೋದ್ರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಐತಿಹಾಸಿಕ ಕ್ಷಣಕ್ಕೆ ತಾಲೂಕು ಪಂಚಾಯಿತಿ ಇಒ ಅನಂತರಾಜು, ಪಿಎಸ್ಐ ಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆ ಶಿವಲಿಂಗಯ್ಯ ಸೇರಿ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಸಾಕ್ಷಿಯಾಗಿದ್ದಾರೆ. ದಲಿತ ಮುಖಂಡರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಂತಿಮವಾಗಿ ಗ್ರಾಮದಲ್ಲಿ ಶಾಂತಿಯ ಮಂತ್ರ ಪಠಿಸಲಾಗಿದೆ. ಜಾತಿ ದ್ವೇಷ ಮರೆತು ಧಾರ್ಮಿಕ ಅಸ್ತಿತ್ವ ಕಂಡುಕೊಳ್ಳಿ. ತಾಲೂಕಿನ ಯಾವ ಮೂಲೆಯಲ್ಲೂ ಕೂಡ ಇಂತಹ ದೌರ್ಜನ್ಯದ ಪ್ರಕರಣಗಳು ಮರುಕಳಿಸಬಾರದು. ಎಂಎನ್ ಕುಂ-ಇ ಅಹಮದ್, ತಹಸೀಲ್ದಾರ್, ತುರುವೇಕೆರೆ. ಏನಾಗಿತ್ತು ಇಲ್ಲಿ? ಫೆಬ್ರವರಿ 19ನೇ ತಾರೀಕು ನಾವು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗಿದ್ವಿ. ಆಗ ಬೇರೆ ಜಾತಿಗೆ ಸೇರಿದಂಥ ಜನ, ಅಂದರೆ ಗೌಡ್ರ ಜಾತಿಗೆ ಸೇರಿದಂಥ ಜನ ನಮ್ಮನ್ನು ಆಚೆ ಹಾಕಿದ್ರು. ನಿಮಗೆ ಇಲ್ಲಿ ಪ್ರವೇಶ ಇಲ್ಲ, ಈ ಕೀಳು ಜಾತಿಯವರು ಆದರೆ ಇವತ್ತು ತಹಸೀಲ್ದಾರ್ ಪೊಲೀಸರು ಮತ್ತು ಸಮಾಜ ಬಂದು ಪೂಜೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಖುಷಿ ಆಯ್ತಾ ಇವತ್ತಾ? ಏನಮ್ಮ ನಿಮ್ಮ ನೋವು ಇದೆಯಾ? ಏನಾರ
ನೋವಿತ್ತಾ? ಏನಮ್ಮ ಹೆಸರು? ನಿಮ್ಮ ಹೆಸರು ಅವರೇ? ಸುರೇಶ್ ಬಾಬು ಎನ್, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.